ಶ್ರೀ ಗುರುಭ್ಯೋ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಶಿವಾನಂದ ಲಹರಿಯ 19, 20, 21 ಈ ಸ್ತೋತ್ರಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗುರುಗಳನ್ನು ದರ್ಶನ ಮಾಡಿ ಆಶೀರ್ವಾದ ಪಡೆದ ನಂತರ ಅವರು ಕಾಶಿಯ ಕಡೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಆಗ ಅವರು ಕಾಶಿ ವಿಶ್ವೇಶ್ವರನ ದೇವಸ್ಥಾನಕ್ಕೆ ಹೋಗುವಾಗ ದಾರಿಯಲ್ಲಿ ನಡೆದಂಥ ಒಂದು ಕಥೆ ಇದು. ಅವರಿಗೆ ಒಬ್ಬ ಚಾಂಡಾಲ ದಾರಿಯಲ್ಲಿ ಅಡ್ಡ ಬರ್ತಾನೆ. ಆಗ ಶಂಕರರು ಅವನನ್ನು ಪಕ್ಕಕ್ಕೆ ಸರಿಯಲು ಹೇಳ್ತಾರೆ. ದಾರಿ ಬಿಡು, ನನಗೆ, ನಾನು ಮಡಿಯಲಿದ್ದೀನಿ ಅಂತ ಹೇಳ್ತಾರೆ ಶಂಕರರು. ಆಗ ಆ ಚಾಂಡಾಲ, ಯಾರಿಗೆ ನೀನು ಹೇಳ್ತಾ ಇರೋದು ದಾರಿ ಬಿಡು ಅಂತ, ದೇಹಕ್ಕೋ ಆತ್ಮಕ್ಕೋ ಅಂತ ಕೇಳ್ತಾನೆ. ಆಗ ಶಂಕರರಿಗೆ ಗೊತ್ತಾಗುತ್ತೆ, ಚಾಂಡಾಲ ವೇಷದಲ್ಲಿರುವ ಈಶ್ವರ, ಇದು ಶಿವನೇ ಬಂದಿರುವುದು ತನ್ನನ್ನು ಪರೀಕ್ಷೆ ಮಾಡಲು ಅಂತ. ಆಗ ಕೈ ಮುಗಿದು ಅವರಿಗೆ ನಮಸ್ಕರಿಸಿ ಶಂಕರರು ಮನೀಷ ಪಂಚಕವನ್ನು ರಚನೆ ಮಾಡ್ತಾರೆ. ನೋಡಿ, ಶಂಕರಾಚಾರ್ಯರು ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಒಂದು ಸಂದೇಶ ಮತ್ತು ಒಂದು ಸುಂದರವಾಗಿರುವ, ಸೊಗಸಾಗಿರುವಂತಹ, ಅರ್ಥಗರ್ಭಿತವಾಗಿರುವಂತಹ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇದೇ ಶಂಕರಾಚಾರ್ಯರ ವೈಶಿಷ್ಟ್ಯ. ನಾವು ಅವರು ರಚನೆ ಮಾಡಿರುವಂತಹ ಸ್ತೋತ್ರಗಳ ಪಾರಾಯಣ ಮಾಡಿ ನಡೆದುಕೊಂಡರೆ ಅಷ್ಟೇ ಸಾಕು. 19ನೇ ಶ್ಲೋಕ. ದುರಾಶಾ ಭೂಯಿಷ್ಠೆ ದುರಧಿಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೆ ದುರಿತನಿಲಯೇ ದುಃಖಜನಕೆ ಮದಾಯಾಸಂ ಕಿಂ ನ ವ್ಯಪನಯಸಿ ಕಸ್ಯೋಪಕೃತಯೇ ವದೇಯಂ ಪ್ರೀತಿಶ್ಚೇತ್ತವ ಶಿವ ಕೃತಾರ್ಥಾಃ ಖಲು ವಯಂ. ಇದರ ಅರ್ಥ, ಹೇ ಶಂಕರನೇ, ಹೇ ಶಿವನೇ, ಈ ಸಂಸಾರ ದುರಾಸೆಯಿಂದ ತುಂಬಿದೆ. ಆಸೆಗಳು ಮುಗಿಯೋ ಥರನೇ ಇಲ್ಲ. ನಮ್ಮ ಆಸೆಗಳು, ನಾವು ಹೇಗೆ ಇದ್ದೀವಿ ಅಂತಂದರೆ, ದುಷ್ಟರಾದ ಹಣವಂತರ ಮನೆಯ ಬಾಗಿಲನ್ನು ಕಾಯುವಂತೆ ಇದೆ ನಮ್ಮ ಸ್ಥಿತಿ. ಇದರಲ್ಲಿ ಬರೀ ದುರಂತ, ಪಾಪ, ದುಃಖನೇ ಕೂಡಿದೆ. ನಾವು ಈ ಸಂಸಾರದಲ್ಲಿ ಇದನ್ನು ಅನುಭವಿಸ್ತಾ ಇದ್ದೀವಿ. ಇದರಿಂದ ನಮಗೆ ಆಯಾಸ ಆಗಿದೆ, ಶ್ರಮ ಆಗಿದೆ. ಇದನ್ನು ನೀನು ಯಾಕೆ ಪರಿಹರಿಸದೆ ಸುಮ್ಮನೆ ಇದೆಯಾ? ಹೇಳು, ನಾವು ಯಾಕೆ ಈ ಶ್ರಮ ಪಡ್ತಾ ಇದ್ದೀವಿ ಅಂತ. ಆಯಿತು, ಈ ಶ್ರಮದಿಂದ ನಾವು ಪಡ್ತಾ ಇರೋ ಈ ದುಃಖಗಳಿಂದ ನಿನಗೆ ಸಂತೋಷವಾದರೆ, ಅಂದರೆ ನಿನಗೆ ಇದರಿಂದ ಸಂತೋಷ ಆದರೆ ನಾನು ಆ ಕಷ್ಟಗಳನ್ನೆಲ್ಲ ಅನುಭವಿಸ್ತೀನಿ. ನಿನ್ನ ಪ್ರೀತಿಗಾಗಿ ನಾವು ಆ ಕಷ್ಟಗಳನ್ನೆಲ್ಲ ಅನುಭವಿಸ್ತೀವಿ. ನಿನ್ನನ್ನು ಪಡೆಯೋದಕ್ಕೋಸ್ಕರ ನೀನೇನೇ ಕಷ್ಟ ಕೊಟ್ಟರೂ ನಾವು ಅನುಭವಿಸ್ತೀವಿ ಅಂತ ಶಂಕರರು ಕರುಣೆ ಬರಲಿ ಶಿವನಿಗೆ ನಮ್ಮ ಮೇಲೆ ಅಂತ ಕೇಳ್ಕೊಂಡಿದ್ದಾರೆ. 20ನೇ ಶ್ಲೋಕ. ಸದಾ ಮೋಹಾಟವ್ಯಾಂ ಚರತಿ ಯುವತೀನಾಂ ಕುಚಗಿರೌ ನಟತ್ಯಾಶಾ ಶಾಖಾ ಸ್ವಠತಿ ಝಟಿತಿ ಸ್ವೈರಮಭಿತ ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾ ಶಿವ ಭವದಧೀನಂ ಕುರು ವಿಭೋ. ಇದರ ಅರ್ಥ ಶಂಕರರು ಹೇಳಿದ್ದಾರೆ, ಹೇ ಶಿವನೇ, ನಮ್ಮ ಮನಸ್ಸು ತುಂಬ ಚಂಚಲ. ಹೇ ಶಿವನೇ, ಹೇ ಕಪಾಲಧರನೇ, ಹೇ ಭಿಕ್ಷುವೆ, ನಮ್ಮ ಮನಸ್ಸನ್ನು ನಿನ್ನ ಹಿಡಿತದಲ್ಲಿಟ್ಟುಕೋ. ಇದು ಒಂದು ಕಡೆ ನಿಲ್ಲಲ್ಲ. ಕಪಿಯಂತೆ, ಕೋತಿಯಂತೆ ಕಾಡಿನಲ್ಲಿ ಅಲಿತಾ ಇರುತ್ತೆ. ಕೊಂಬೆ ಮೇಲೆ ಇದು ಅಲೆದಾಡ್ತಾ ಇರುತ್ತೆ. ಮತ್ತು ಹೆಣ್ಣಿನ ಆಸೆಗಳ ಹಿಂದೆ ಹೋಗುತ್ತೆ, ವ್ಯಾಮೋಹಕ್ಕೆ ಒಳಗಾಗುತ್ತೆ. ಹೆಣ್ಣು ಅಂತ ಒಂದು ಶಂಕರರು ಇದರಲ್ಲಿ ಹೇಳಿದ್ದಾರೆ. ಅಂದರೆ ಎಲ್ಲ ಆಸೆಗಳು ಅಂತ ಅರ್ಥನೂ ಮಾಡ್ಕೋಬೋದು ನಾವು. ಹೆಣ್ಣು, ಹೊನ್ನು, ಮಣ್ಣು, ಈ ಎಲ್ಲ ಆಸೆಗಳ ಹಿಂದೆ ಇದು ಹೋಗುತ್ತೆ. ಈ ಆಸೆಗಳೆಂಬ ಮರದ ಕೊಂಬೆಗಳಲ್ಲಿ ಇದು ಇಷ್ಟ ಬಂದಂತೆ ಚಂಗನೆ ನೆಗೆದಾಡ್ತಾ ಇರುತ್ತೆ. ಹೇ ವಿಭುವೆ, ಈ ಅತ್ಯಂತ ಚಪಲ ಬುದ್ಧಿಯುಳ್ಳ ಕಪಿ ಎಂಬ ಮನಸ್ಸನ್ನು ನೀನು ಭಕ್ತಿ ಎಂಬ ನಿನ್ನ ಹಗ್ಗದಿಂದ ಬಿಗಿದಿಟ್ಟು ನಿನ್ನ ವಶದಲ್ಲಿ ನಿಲ್ಲುವಂತೆ ಮಾಡು ಶಂಕರ ಅಂತ ಶಂಕರನಲ್ಲಿ ಕೇಳಿಕೊಳ್ತಾರೆ ನಮಗಾಗಿ. 21 ಶ್ಲೋಕ.
ಧೃತಿಸ್ತಂಭಾಧಾರಾಂ ದೃಢಗುಣನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗಘಟಿತಾಂ ಸ್ಮರಾರೆ ಮಚ್ಚೇತಃ ಸ್ಫುಟಪಟಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈ ಸೇವಿತ ವಿಭೋ. ಇದರ ಅರ್ಥ, ಹೇ ಶಂಕರ, ನನ್ನ ಮನಸ್ಸಿನಲ್ಲಿ ನೀನು ಯಾವಾಗಲೂ ನೆಲೆಸು, ಅದನ್ನು ನಾನು ಶುದ್ಧ ಮಾಡ್ಕೊಳ್ತೀನಿ. ಹೇಗೆ ಅಂದರೆ, ನಾನು ನನ್ನ ಮನಸ್ಸೆಂಬ ಮನೆಯನ್ನು ಧೈರ್ಯವೆಂಬ ಕಂಬಗಳಿಂದ, ದೃಢವಾದ ಜ್ಞಾನ ಭಕ್ತಿ ವೈರಾಗ್ಯ ಎಂಬ ಹಗ್ಗದಿಂದ, ಚಿತ್ತವೆಂಬ ಕಮಲಾಕೃತಿಯ ಚಿತ್ತಾರಗಳಿಂದ ಮತ್ತು ಸನ್ಮಾರ್ಗವೆಂಬ ಪದ್ಧತಿಯಿಂದ ನಾನು ನಿನಗಾಗಿ ನಾನು ಕುಟೀರವನ್ನು ಕಟ್ತೀನಿ. ಹೇ ಶಂಕರ, ನೀನು ಶಿವೆಯೊಡನೆ ಅಂದರೆ ಶಕ್ತಿಯೊಡನೆ ಮತ್ತು ಪ್ರಮಥಗಣಗಳೊಡನೆ ನಂದಿ, ವಿನಾಯಕ, ಸುಬ್ರಹ್ಮಣ್ಯ ಎಲ್ಲ ದೇವರುಗಳ ಜೊತೆ ಬಂದು ನನ್ನ ಮನೆಯಲ್ಲಿ ವಿರಾಜಿಸು, ಶುದ್ಧ ಮಾಡಿ ನಿನಗಾಗಿ ಕಾಯ್ತಾ ಇದ್ದೀನಿ ಶಂಕರರು ಪ್ರಾರ್ಥಿಸಿದ್ದಾರೆ. ಇದು ಶಂಕರರು ನಮಗೆ ಶಿವನನ್ನು ಹೇಗೆ ನಾವು ನಮ್ಮ ಮನಸ್ಸಿನಲ್ಲಿ ಬರಮಾಡಿಕೊಳ್ಳಲು ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು, ಯೋಗ್ಯವಾದ ಸ್ಥಾನವಾಗಿ ನಮ್ಮ ಮನಸ್ಸನ್ನು ಅವನಿಗಾಗಿ ಕಾದಿಡಿಸಬೇಕು ಅಂತ ತಿಳಿಸಿದ್ದಾರೆ. ಇದು ಶಂಕರರ ಒಂದು ವೈಶಿಷ್ಟ್ಯ. ಹೀಗೆ ಶಿವಾನಂದ ಲಹರಿಯಲ್ಲಿ ಶಂಕರರು ಭಕ್ತಿ ಪ್ರವಾಹವನ್ನೇ ಹರಿಸಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಶ್ಲೋಕಗಳೊಂದಿಗೆ ಮುಂದೆ ಸಿಗೋಣ. ಶ್ರೀ ಗುರುಭ್ಯೋ ನಮಃ.